ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 72ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಂತ್ಯಕಾಲದಲ್ಲಿ ಕೂಡ ಸ್ಥಿತಿಯಲ್ಲಿ ಸ್ಥಿತನಾಗಿ ಯೋಗಿ ಬ್ರಹ್ಮಾನಂದವನ್ನು ಪಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾವ ಸಾಧಕ ಕರ್ಮಯೋಗದಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡು ಇರ್ತಾನೋ ಅವನ ಮನಸ್ಸು ಒಂದು ವೇಳೆ ಯಾವುದೋ ಕಾರಣದಿಂದ ಮರಣಕಾಲದಲ್ಲಿ ಸಮಭಾವದಲ್ಲಿ ಸ್ಥಿರವಾಗದೇ ಇದ್ದರೆ ಅವನ ಗತಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈಗ ಸಾಧಕ ಕರ್ಮಯೋಗ ಮಾಡ್ತಿರ್ತಾನೆ, ಅವನಿಗೆ ಕರ್ಮಯೋಗದಲ್ಲಿ ಶ್ರದ್ಧೆ ಇರುತ್ತೆ, ಅವನು ಮಾಡ್ತಾ ಇರ್ತಾನೆ. ಆದರೆ ಅವನು ಸಾಯುವಂಥ ಸಮಯದಲ್ಲಿ ಅವನ ಮನಸ್ಸು ಸ್ಥಿರವಾಗದೇ ಇದ್ದರೆ, ಈಗ ಸಮಭಾವದಲ್ಲಿ ನೋಡಬೇಕು ಅಂತ ಹೇಳ್ತಾರಲ್ವಾ, ಅಂದರೆ ಸುಖ ದುಃಖ ನೋವು ನಲಿವು ಏನೇ ಆದರೂ ಕೂಡ ಅದನ್ನು ಸಮಭಾವದಲ್ಲಿ ತಗೋಬೇಕು, ನಾವು ಹಿಗ್ಗೂಬಾರ್ದು ಕುಗ್ಲೂಬಾರ್ದು ಅಂತ ಹೇಳ್ತಾರಲ್ವಾ. ಆದರೆ ಅವನು ಸಾಧನೆ ಮಾಡ್ತಿರ್ತಾನೆ, ಆದರೆ ಯಾವುದೋ ಕಾರಣದಿಂದ ಸಾಯುವಂಥ ಸಮಯದಲ್ಲಿ ಅವನಿಗೆ ಆ ಒಂದು ರೀತಿಯಲ್ಲಿ ಅವನು ಸ್ಥಿರನಾಗದೇ ಇದ್ದರೆ ಅವನ ಗತಿ ಏನಾಗುತ್ತೆ? ಆವಾಗ ಅವನಷ್ಟು ದಿವಸ ಮಾಡಿದ್ದ ಸಾಧನೆ ಹೊರಟೋಗುತ್ತಾ ಅಥವಾ ಅವನು ಮಾಡಿದ್ದು ಏನಾಗುತ್ತೆ? ಯಾಕಂದರೆ ಒಂದಷ್ಟು ವರ್ಷಗಳ ಕಾಲ ಅವನು ಸಾಧನೆ ಮಾಡ್ತಿರ್ತಾನೆ, ಆದರೆ ಕೊನೆ ಗಳಿಗೆಯಲ್ಲಿ ಏನೋ ಕಾರಣದಿಂದ ಅವನು ಸಾಧನೆ ಮಾಡೋದಕ್ಕಾಗೋದಿಲ್ಲ, ಅಂದರೆ ತನ್ನ ಮನಸ್ಸನ್ನು ಸಮಭಾವದಲ್ಲಿ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆವಾಗ ಅವನಷ್ಟು ದಿವಸ ಮಾಡಿದ್ನಲ್ಲ ಅದು ವೇಸ್ಟ್ ಆಗೋಗುತ್ತಾ ಅಂತ ಇಲ್ಲಿ ಪ್ರಶ್ನೆ. ಈಗ ನಮಗಳಿಗೂ ಕೂಡ ಅಂತ ಒಂದು ಅನುಭವ ಆಗಿರುತ್ತೆ. ನಾವು ಎಷ್ಟೋ ವರ್ಷಗಳಿಂದ ಏನನ್ನೋ ಒಂದು ಮನಸ್ಸಲ್ಲಿಟ್ಕೊಂಡು ತಪಸ್ಸಿನ ಹಾಗೆ ಮಾಡ್ಕೊಂಡು ಬರ್ತಾ ಇರ್ತೀವಿ, ಆದರೆ ನಮ್ಮ ಪ್ರಾರಬ್ಧನೋ ಅಥವಾ ಏನೋ ಒಂದು ನಮ್ಮ ಕರ್ಮದ ಫಲನೋ ಅಥವಾ ಯಾವುದೋ ಒಂದು ಸಹವಾಸನೋ ಏನೋ ಆಗುತ್ತೆ, ಮಧ್ಯ ನಾವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟಿರ್ತೀವಿ. ಮತ್ತೆ ನಾವು ಕಂಟಿನ್ಯೂ ಕೂಡ ಮಾಡ್ತೀವಿ, ಕೆಲವೊಬ್ಬರು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ನಾನು ಇಷ್ಟು ದಿವಸ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ನಲ್ಲ, ಅಲ್ಲಿಗೆ ಇಷ್ಟು ದಿವಸ ಮಾಡಿದ್ದು ಏನಾಗುತ್ತೆ? ಅದು ನನ್ನ ಆಧ್ಯಾತ್ಮಿಕಕ್ಕೆ ಆ್ಯಡ್ ಆಗುತ್ತಾ ಅಥವಾ ನಾನು ಮತ್ತೆ ಐಹಿಕ ಪ್ರಪಂಚದ ಕೆಲಸಗಳಲ್ಲಿ ತೊಡಗ್ತೀನಲ್ವಾ, ಅದು ಹಾಳಾಗ್ಬಿಡುತ್ತಾ? ಅದೇನಾಗುತ್ತೆ? ಲೆಕ್ಕ ಹೇಗೆ ಅನ್ನೋ ಥರ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ ಕರ್ಮಯೋಗದಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಕಸ್ಮಾತ್ ಒಂದು ವೇಳೆ ಅವನ ಮನಸ್ಸು ಸಾಯುವಂಥ ಕಾಲದಲ್ಲಿ ಅವನು ದಾರಿ ತಪ್ಪದ ಅಂತ ಇಟ್ಕೊಳ್ಳಿ, ಅವನಿಗೆ ಆ ಒಂದು ಭಾವ ಇರೋದಿಲ್ಲ ಅಥವಾ ಆ ಸ್ಥಿತಿಯಲ್ಲಿ ಅವನು ಇರೋದಿಲ್ಲ, ಅಂದರೆ ಆಧ್ಯಾತ್ಮಿಕದಿಂದ ದಾರಿ ತಪ್ಪಿರ್ತಾನೆ ಅಂತಲೇ ಇಟ್ಕೊಳ್ಳೋಣ, ನಮ್ಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನ ಗತಿ ಏನಾಗುತ್ತೆ? ಅವನಿಗೇನು ಸಿಗುತ್ತೆ ನೆಕ್ಸ್ಟು ಅಲ್ವಾ? ಈಗ ಮರಣಕಾಲದಲ್ಲೇ ಅಲ್ವಾ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೇನು ಸಿಗುತ್ತೆ, ಯಾವ ಒಂದು ದೇಹ ಸಿಗುತ್ತೆ ಅಥವಾ ಏನು ಸಿಗುತ್ತೆ ನಮಗೆ? ಈಗ ಸಾಧನೆ ಮಾಡಿಕೊಂಡು ಒಂದು ಸ್ಥಿತಪ್ರಜ್ಞನ ಸ್ಥಿತಿಗೆ ಹೋಗಿ ಅವನು ಸಾಯುವ ಸಮಯದಲ್ಲೂ ಕೂಡ ಅದೇ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಪರಮಗತಿ ಸಿಗುತ್ತೆ, ಅಂದರೆ ಭಗವಂತನ ಧಾಮ ಸಿಗುತ್ತೆ, ಅಲ್ಲಿಗೆ ಹೋಗ್ತಾನೆ. ಆದರೆ ಇವನು ಐಹಿಕನೂ ಅಲ್ಲ ಆಧ್ಯಾತ್ಮಿಕನೂ ಅಲ್ಲ, ಹಂಗಾಗ್ಬಿಡ್ತಾನಲ್ವ. ಅವನು ಅಷ್ಟು ದಿವಸ ಆಧ್ಯಾತ್ಮಿಕತೆ ಮಾಡ್ಕೊಂಡು ಬಂದಿರ್ತಾನಲ್ಲ, ಆದರೆ ಈ ಸಮಯದಲ್ಲಿ ಅವ್ನು ಮಾಡ್ತಾ ಇರಲ್ವಲ್ಲ, ಅವನ ಗತಿ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೇನು ಉತ್ತರ ಅಂತಂದರೆ, ಈಗ ಸಾಯುವಂಥ ಸಮಯದಲ್ಲಿ ಸಮಭಾವ ಇದ್ದರೆ ಆ ಸಾಧಕನ ಉದ್ಧಾರ ತತ್ಕಾಲದಲ್ಲೇ ಆಗೋಗುತ್ತೆ. ಈಗ ಅವನು ಸಾಯೋ ಸಮಯದಲ್ಲಿ ಅವನ ಮನಸ್ಥಿತಿ ಸಮಭಾವದಲ್ಲಿದ್ದರೆ, ಅವನು ಆಗಲೂ ಕೂಡ ತನ್ನ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡಿದ್ರೆ, ಸಮಭಾವನೆಯಲ್ಲಿ ನೋಡುವಂಥ ಒಂದು ಮನಸ್ಸು ಅವನಿದ್ರೆ ಅವನು ಅಲ್ಲೇ ಉದ್ಧಾರ ಆಗಿಬಿಡ್ತಾನೆ, ಅಂದರೆ ಅವನಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಯಾರು ಸಾಯುವಂತಹ ಸಮಯದಲ್ಲಿ ಅವನ ಒಂದು ವೇಳೆ ಆ ಸಮತೆಯಿಂದ ಮನಸ್ಸು ವಿಚಲಿತಗೊಂಡಿದ್ರೂ ಕೂಡ ಅವನ ಅಭ್ಯಾಸ ಇರುತ್ತಲ್ಲ, ಅಂದರೆ ಅವನು ಹಿಂದೆ ಮಾಡ್ಕೊಂಡು ಬಂದಿರ್ತಾನಲ್ಲ, ಅದು ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅವನು ಯೋಗ ಭ್ರಷ್ಟಗತಿಯನ್ನು ಹೊಂದುತ್ತಾನೆ. ಈ ಯೋಗ ಭ್ರಷ್ಟಗತಿ ಅಂತಂದರೆ ಏನು? ಯೋಗ ಅಂದರೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರೋದು, ಅದರಲ್ಲಿ ಭ್ರಷ್ಟನಾದರೆ ಅದಕ್ಕೆ ಕೆಲವೊಂದು ಗತಿಗಳಿದೆ, ಅಂದರೆ ಅದಕ್ಕೊಂದು ರಿಸಲ್ಟ್ಗಳಿರುತ್ತೆ, ಅದಕ್ಕೊಂದು ಫಲಗಳಿರುತ್ತಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಯೋಗ ಭ್ರಷ್ಟಗತಿ ಅಂತಂದ್ಬಿಟ್ಟು. ಮತ್ತು ಸಮಭಾವದ ಸಂಸ್ಕಾರಗಳಿದೆಯಲ್ಲ, ಅವನನ್ನು ಬಲವಂತವಾಗಿ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೆ. ಈಗ ನೋಡಿ,
ಇದಕ್ಕೆ ಇನ್ನೂ ಸ್ವಲ್ಪ ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ, ಈಗ ನಾವು ಸಾಧನೆ ಮಾಡ್ತಾ ಇರ್ತೀವಿ. ಯಾವುದೋ ಕಾರಣದಿಂದ ನಾನು ಆ ಸಾಧನೆಯಿಂದ ದಾರಿ ತಪ್ಪುವಂಥ ಒಂದು ಸಮಯ ಬರುತ್ತೆ. ಆಯಿತು, ಸಮಯ ಬಂತು, ನನ್ನ ಮರಣನೂ ಕೂಡ ಆಗೋಗುತ್ತೆ. ಆಮೇಲೆ ನನಗೇನಾಗುತ್ತೆ, ಈಗ ನಾನು ಯೋಗವನ್ನು ಸಾಧನೆಯನ್ನು ಮಾಡ್ಕೊಂಡು ಬಂದು ಅದರಿಂದ ಭ್ರಷ್ಟನಾದೆ, ಅದಕ್ಕೇನೋ ಒಂದು ಪ್ರತಿಫಲ ಅನ್ನೋದು ಸಿಗುತ್ತಲ್ಲ. ಈಗ ನಾನು ಮಾಡಿರ್ತೀನಲ್ವಾ, ಆ ಸಾಧನೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ಅದರ ಒಂದು ಸಂಸ್ಕಾರ ಅನ್ನೋದು ನಮ್ಮಲ್ಲಿ ಉಳಿದಿರುತ್ತೆ. ಈಗ ಮೊದಲಿಂದ ನಮಗೆ ತಂದೆ ತಾಯಿಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು ಹೇಳ್ಕೊಡೋರು ನಮ್ಮ ಮನೆಗಳಲ್ಲಿದ್ದಾಗ ಅದನ್ನು ಕೇಳಿ 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 ಅದರ ಒಂದು ಸಂಸ್ಕಾರ ನಮ್ಮ ಹೃದಯದ ಒಂದು ಆಳದಲ್ಲಿ ಇರುತ್ತದು, ಎಲ್ಲೂ ಹೋಗೋದಿಲ್ಲ. ಅದು ಅಲ್ಲೇ ಇರುತ್ತೆ. ಯಾವಾಗ ಅದರ ಸಮಯ ಬರುತ್ತೋ ಅದು ಮತ್ತೆ ಹೊರಗಡೆ ಬರುತ್ತೆ. ಆ ಸಂಸ್ಕಾರನೇ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಈ ಥರದ್ದು ಎಕ್ಸಾಂಪಲ್ಸು ಬೇಕಾದಷ್ಟು ಧರ್ಮಗ್ರಂಥಗಳಲ್ಲಿ ಸಿಗುತ್ತೆ. ಅದರಲ್ಲಿ ಅಜಾಮಿಳ ಕೂಡ ಒಬ್ಬ. ಅವನು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಅವನ ಬ್ರಾಹ್ಮಣತ್ವ ಏನಿರುತ್ತೋ ಆ ಕೆಲಸಗಳನ್ನು ಮಾಡೋದು, ಪೂಜೆ ಪುನಸ್ಕಾರ, ಹವಿಸ್ಸನ್ನು ತಂದ್ಕೊಡೋದು, ಯಾಗ ಯಜ್ಞ ಇದೆಲ್ಲ ಮಾಡ್ತಿರ್ತಾನವನು. ಆದರೆ ಸಮಿತ್ತನ್ನು ತರಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲಿ ಗಂಡು ಹೆಣ್ಣು ಒಬ್ರಿಗೊಬ್ರು ಸೇರೋದನ್ನ ನೋಡಿಬಿಟ್ಟು ಅವನಲ್ಲೂ ಕೂಡ ಆ ಕಾಮ ಅನ್ನೋದು ಜಾಗೃತವಾಗುತ್ತೆ. ಅಲ್ಲಿಂದ ಅವನು ಯೋಗ ಭ್ರಷ್ಟನಾಗ್ತಾನೆ. ಅಂದರೆ ತಾನು ಮಾಡ್ತಾ ಇದ್ದಂಥ ಸಾಧನೆಯಿಂದ ಅವನು ಹೊರಗಡೆ ಬರ್ತಾನೆ, ಬೇರೆದರಲ್ಲಿ ಅವನು ತೊಡಗು ಬಿಡ್ತಾನೆ. ಆಮೇಲೆ ಅವನ ಜೀವನದಲ್ಲೆಲ್ಲ ಬೇರೆ ಕೆಲಸಗಳನ್ನೇ ಮಾಡ್ಕೊಂಡಿರ್ತಾನೆ. ಕೊನೆ ಗಳಿಗೆ ಬರುತ್ತಲ್ಲ, ಆಗ ನೋಡಿ ಅವನ ಸಂಸ್ಕಾರ ಅನ್ನೋದು ಹೇಗಿರುತ್ತೆ ಅಂದರೆ, ತನ್ನ ಮಗನಿಗೆ ಅವನು ನಾರಾಯಣ ಅಂತ ಹೆಸರಿಡ್ತಾನೆ. ಕೊನೆ ಗಳಿಗೆಯಲ್ಲಿ ಮಗನ ಹೆಸರನ್ನು ಕರೀತಾನೆ. ಅಂದರೆ ಅವನು ಮಗನ ಹೆಸರನ್ನೇ ಕರೆದ್ನೋ ಭಗವಂತನ ನಾಮ ಅಂತಲೇ ಕರೆದ್ನೋ, ಒಟ್ಟಿನಲ್ಲೇನು ಅವನು ಆ ಹೆಸರನ್ನು ಕರೀತಾನೆ. ಅಂದರೆ ನಮ್ಮ ಸಂಸ್ಕಾರ ಅನ್ನೋದಿರುತ್ತಲ್ಲ, ಅದು ಎಲ್ಲೂ ಹೋಗೋದಿಲ್ಲ. ನಮಗೇನಾದರೂ ಒಂದು ಸಹಾಯ ಮಾಡುತ್ತೆ, ಮತ್ತೆ ಅದು ನಮ್ಮನ್ನು ಎಳ್ಕೊಂಬಂದು ಆ ಒಂದು ಸಾಧನೆ ಮಾಡೋ ಕಡೆ ಬಿಡುತ್ತೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಸಂಸ್ಕಾರಗಳು ಅವನನ್ನು ಬಲವಂತವಾಗಿ ತಮ್ಮ ಕಡೆಗೆ ಆಕರ್ಷಿಸಿಕೊಳ್ಳುತ್ತೆ. ನೋಡಿ, ಇದನ್ನ 6ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೂ ಕೂಡ ಭಗವಂತ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದೇನು ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಡೀಟೇಲ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.